ಮಚ್ಚ ಇದೊಂದ್ ಸಾಂಗ್ ಟ್ರಂಕಲ್ಲಿ ಐತಲ್ಲ ಆ ಸಾಂಗ್ ಹೇಳ ಹೇಳು. ದೋಸೆ ಇಡ್ಲಿ ನೀನು ವಡೆ ವಡೆ ಅದು ಹಂಗಲ್ಲ, ನಾ ಹೇಳ್ತೀನಿ ಕೇಳು. ದೋಸೆ ಇಡ್ಲಿ ನೀನು ಸೆಡೆ ಸೆಡೆ. ಕುಡಿಬೇಕ ಜೀವನದಾಗ ಏನ್ ಶಾಂತ ಇರಲ್ಲ. ಇವತ್ತಿದ್ದವ ಈಗ ನಾನ್ ಒಂಟಿನಿ ರೂಮ್ ಮುಡ್ತಾನದ್ ಗ್ಯಾರಂಟಿ. ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಯಾವನ ಗಳಿಸಿಯನ್ ಯಾವನ ಓದ್ಕೊಂಡ್ಬೇಕಾರ ತಿನ್ಬೇಕು. ಅಪ್ಪ ಕುಡಿತಾ ಇದ್ದೀರೇನಪ್ಪ? ಕುಡೀರಿ, ಚೆನ್ನಾಗ್ ಕುಡೀರಿ. ಜೊತೆಗೆ ಸ್ವಲ್ಪ ಪಾರಿಡಾಲು ಟಿಕ್ ಹಾಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಡಿ. ನಿಮ್ ಹೆಸರಿನಲ್ಲಿ ಗೋರಿನಾದ್ರೂ ಕಟ್ಟಿಸ್ತೀನಿ. ಅಯ್ಯೋ ಅಯೋಗ್ಯ ಮಕ್ಕಳ. ಬಾ ಮಚ್ಚ ಕುತ್ಕೋ. ಎಲ್ಲಿ ಹೋಗ್ತಾ ಇದೀವಿ ಮಚ್ಚ? ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ ಮಚ್ಚ. ಇವಾಗ ಇನ್ನು ಯಾರು ಆಟ ಬಂದ್ರು ಅಂತ ಹೇಳಿ ಕೂತ್ಬಿಟ್ಟೆ. 3 ವರ್ಷ ಹೆಂಗಿರು ಜೈಲಲ್ಲಿ ಕೂರಿಸ್ತಾರೆ. ಅದಕ್ಕೆ ಹೆಂಗಿರು ನನ್ನ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ನನ್ನ ದಾಟಿ ತಗೊಂಡೋಗ್ ಮನೆ ಹತ್ರ ನಿನ್ಸು. ಲೌಳೆ ನೀನ್ ಸೇರ್ಗೆ ಹೋಗ್ಬಿಟ್ರು ನಾನೇನ್ ಮನೇಲಿ ಕುತ್ಕೊಂಡು ಗೆನ್ಸ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಬ್ರು ಒಂದೇ ಗಾಡಿ ಕೂತಿದ್ವಿ ಅಂತ ಹೇಳಂದ. ಒಂದ್ ಗಾಡಿನ ಇಬ್ರು ಓಡಿಸ್ತಿದ್ರು ಅಂತ ಕೇಳಿದ್ರೆ ಏನ್ ಹೇಳೋದು? ಆ ಬೋಳಿ ಮಗ ನಾನೇ ಗುಡ್ಸಾಯಿಸು ಅಂತ ಹೇಳ್ದೆ ಅಂತ ಹೇಳಂದ. ನಮ್ ಪಿ ಸಿ ಹತ್ರ ಏನಂದೆ? ನಮ್ ಪಿ ಸಿ ಹತ್ರ ಏನಂದೆ? ನಿಮ್ ಸರ್ರು ಸೆಡೆ ಒಂದ್ ಬೇರ್ಗೆ ಟೈಟ್ ಆಗುತ್ತೇನೆ ಅಂದೆ. ತಗೋ ನಿಮ್ಮ ಅಮ್ಮನ್ ಬೋಸಡನ ಆಯ್ಕೆ. ಇನ್ನೊಂದ್ಸರಿ ಹೇಳಿದ್ರೆ ನಮ್ಮನ್ ಬೀಜ ಹೊಡಿತೀನಿ. ಲೋ ನೀನ್ ನಮ್ಗೆ ಗೊತ್ತಲ್ಲ, ಅವಾಗಲೇ ನನ್ ಬೀಜ ಹೊಡಬೇಕು. ಏನೋ ಅಳಬೇಕಾ? ನಾನ್ ಅಳತೀನಿ ನೋಡ್ಬೇಕಾ? ನಾನ್ ಅಳಲ್ಲ. ಇನ್ನೂ ಎಷ್ಟು ಕಷ್ಟ ಕೊಡ್ತೀಯ ಕೊಡು, ಎದುರಿಸ್ ನಿಲ್ತೀನಿ. ನೀನ್ ಅಕ್ಕನ್ ಅಣ್ಣ ಎಷ್ಟಾಯ್ತು? 200 ರೂಪಾಯಿ. ನಗ್ತೀಯ? ತಗೋ ನಿನ್ನ ಅಕ್ಕನ್. ಮಚ್ಚ ಎಣ್ಣೆ ಹೊಡೆಯಲ್ಲ ಅಂದ್ರು ಹೊಡಿಸ್ತೆ, ಸಿಗರೇಟ್ ಸೇದಲ್ಲ ಅಂದ್ರು ಸೇಸ್ತೆ, ಕೂಲಿಪ್ ಹಾಕಲ್ಲ ಅಂದ್ರು ಹಾಕ್ಸ್ತೆ. ಇದ್ರಲ್ಲಿ ಅರ್ಥ ಮಾಡ್ಕೋ ನಾನ್ ನಿಮ್ಗೆ ಎಷ್ಟು ಬೆಸ್ಟ್ ಫ್ರೆಂಡ್ ಅಂತ. ಅಯ್ಯೋ ಲೌಡೆ ಕೆಬ್ಬಾಲ್, ನನ್ನ ಹಾಳು ಮಾಡಿರೋ ಬೋಳೆ ಮಗನೇ ನೀನು. ಹಲೋ ಹಲೋ, ಮಂಜಣ್ಣನ ಮಾತಾಡ್ತಿರೋದು? ಮಂಜಣ್ಣನೇ ಮಾತಾಡ್ತಿರೋದು. ಓಕೆ, 2 ದಿವಸಕ್ಕೂ ಫೋನ್ ಮಾಡ್ತೀಯಲ್ಲ, ಯಾಕೆ ನಿಮ್ಮ ಅಪ್ಪ ಕಳ್ದೋಗ್ಬಿಟ್ಟವ್ರ? ನೀನ್ ಅವೆಲ್ಲ ಮಾತಾಡ್ಬೇಡ. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಿರೋದು ನಾನು. ಲೋನ್ ಡಿಪಾರ್ಟ್ಮೆಂಟ್ ಇಂದ ಜಾನ್ ಮಾತಾಡ್ತಾ ಇದೀನಿ. ಏನೋ ಅವ್ರ ಅಮ್ಮನ್ ದೊಡ್ಡ ITBT ಕಂಪ್ನಿ ಅವ್ರದ್ದು. ನಾಯಿ ಮಂಜು, ನಿಂಗ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ನಮ್ ಕಂಪ್ನಿಯಿಂದ ತಗೊಂಡಿರೋ ಲೋನ್ ತೀರಿಸ್ತೀಯಾ ತೀರ್ಸಲ್ವಾ? ಲಾಸ್ಟ್ ಟೈಮ್ ಅಲ್ಲ, ಇನ್ನೊಂದ್ 100 ಸತಿ ಲಾಸ್ಟ್ ಟೈಮ್ ಕೇಳಿದ್ರು ನಾನು ಇಲ್ಲ ಅಂತಾನೆ ಅನ್ನೋದು. ಬೋಸುಡಿಕೆ ನಾವು ನಿಂಗೆ ಏನೋ ಮಾಡಿದೀವಿ, ಕಾಲ್ ಮಾಡಿದೀರಾ? ಇನ್ನೇನ್ ಕಾಲ್ ತಾನೇ ಮಾಡಿರೋದು ನೀವು? ಬೋಸುಡಿಕೆ ನಮ್ ಕಂಪ್ನಿ ನಿಂಗೆ 6 ಲಕ್ಷ ಲೋನ್ ಕೊಟ್ಟಿದೆ. ಕೊಟ್ಟಿದೆ, ನಾನೇ ಕೊಟ್ಟಿಲ್ಲ ಅಂದೆ ಬ್ರೋ. ಅಷ್ಟೇ ಆಗೋಯ್ತಿನ. ಲಾಸ್ಟ್ ಒಂದೇ ಆಪ್ಷನ್ ಇರೋದ್ ನಮ್ಮ ಹತ್ರ. ಬೇಡ ಮಾಮ್, ಸೂಸೈಡ್ ಎಲ್ಲ ಎಂತಕ್ ಮಾಡ್ಕೊಂತೀಯ? ಬೋಸುಡಿಕೆ ನಾನ್ ಯಾಕೋ ಸೂಸೈಡ್ ಮಾಡ್ಕೊಂಡ್ಲಿ? ನಾವು ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಏನ್ ಎಷ್ಟೊತ್ತಾಗ್ಬೋದು? ಏನಿಲ್ಲ, ಇಲ್ಲೇ ಸ್ಟೇಷನ್ ಅಲ್ಲೇ ಇದ್ದೆ. ಒಂಚೂರು ಬೇಗ ಕಂಪ್ಲೇಂಟ್ ಕೊಟ್ರೆ ಇದನ್ನು ಮುಗಿಸ್ಕೊಂಡು ಹೊಂಟೋಯ್ತೀನಿ. ನಂಗೆ ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರ. ಎಲ್ಲೋದ್ನ ಏನು ಎಲ್ಲ ಹೋಗಿದೆ? ಅವಾಗಲಿಂದ ನಾವು ಹುಡುಕ್ತಾ ಇದೀವಿ. ಇವರು ಹುಚ್ಚನ ಮಕ್ಕಳೇ, ನನ್ ಕಾಡಲ್ಲಿ ಒಬ್ಬನೇ ಬಿಟ್ಬಿಟ್ಟಿರಲ್ಲ. ಹುಲಿ ಬಿದ್ಬಿಟ್ಟಿದ್ದು ಕಣ ನನ್ನ ಹಿಂದೆ. ಹೌದಾ ಮಚ್ಚ? ಮತ್ತೆ ಹಿಂಗೋ ತಪ್ಪಿಸ್ಕೊಂಡೆ. ನಾನ್ ಮುಂದೆ ಓಡ್ತಾ ಇದೀನಿ, ಹುಲಿ ನನ್ನ ಹಿಂದೆ ಬರ್ತೈತೆ. ಹುಲಿ ಕಾಲ್ಜಾರ್ ಬಿದ್ದೈತೆ. ಹೌದಾ ಮತ್ತೆ ಮಚ್ಚ? ಆಮೇಲೆ ನೀನು ಹುಲಿ ಮತ್ತೆ ಎದಳ್ತು. ನಾನ್ ಮುಂದೆ ಹುಲಿ ನನ್ನ ಹಿಂದೆ ಹುಲಿ ಕಾಲ್ ಮತ್ತೆ ಜಾರ್ಬಿಡ್ತು. ಸದ್ಯ ಹೆಂಗೋ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಸೂಪರ್ ಮಚ್ಚ, ನಾನಾಗಿರೋ ಏತ್ಕೊಂಡ್ಬಿಡ್ತಿದ್ದೆ ಅಲ್ಲೇ. ಮತ್ತೆ ಹುಲಿ ಯಾವ್ದು ಮೇಲೆ ಜಾರ್ತಿತ್ತು ಅನ್ಕೊಂಡೆ ನೀನು. ಕೈಗೆ ಸೋಪ್ ಹಾಕ್ತುಲಿಯೋ ಮಂಗಂಟು ಲೈ, ಹಂದಿ ತರ ತಿನ್ಬಿಡೋದು, ಎಲ್ಲಕ್ ಬಂದ್ಬಿಡೋದು. ಲೋ ಇದ್ರೊಳಗೆ ಏನ್ ಮಾಡ್ತಿದ್ಯೋ? ಬುಟ್ಟಿದ್ರ ಗಂಟ್ರೊಳಿಕ್ ಹೋಗಿರೋದಲ್ಲೋ ಲೌಡೆ ಕೆಬ್ಬಲ್. ನಮ್ಗೇನಂತ ತಿಳ್ಕೊಳೋನ್ಯೋನು? ಲೋ ಮಚ್ಚ, ನಿನ್ನ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತಲ್ಲ, ರಾಣಿಯ ಒಡವೆ ಕದ್ದವರು ಯಾರು ಅಂತ. ಅದಕ್ಕೆ ಏನಂತ ಆನ್ಸರ್ ಬರ್ದ್ರು? ಮಚ್ಚ ನಾನು ರಾಜ್ಕುಮಾರ ಅಂತ ಬರ್ದೆ. ನೀನು? ರಾಜ್ಕುಮಾರ ಅಲ್ಲ ಕಣ, ಅದಕ್ಕೆ ಆನ್ಸರ್ ಬೇಟೆಗಾರ. ಹೌದಾ? ನೀನೇನಂತ ಬರ್ದೆ ಮಚ್ಚ? ನಾನು ಅಷ್ಟೇ ಮಚ್ಚ, ಬರ್ದೆ, ಮರ್ತೋಗ್ಬಿಡೈತೆ. ಅಯ್ಯೋ ಬಿಡೋಗ್ಲಿ. ಅಕ್ಕ ನಾನ್ ಬರ್ದಿರೋದೇ 3 ಕ್ವಶನ್, ಅದ್ರಲ್ಲಿ ಇದೊಂದು. ನನ್ ಮಕ್ಳು ರಾಜ್ಕುಮಾರ ಬೇಟೆಗಾರ ಅಂತವ್ರೆ, ನಾನ್ ನೋಡಿದ್ರೆ ಜಲ್ಗಾರ ಅಂತ ಬರ್ದ್ ಬಂದಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಸರ್ ನೀವೇನ ಮಂಜಪ್ಪ? ಸರ್ ನಿಮ್ದು ಫುಡ್ ಬಂದಿದೆ, ಕೊಡಿಲಿ. ಎಷ್ಟಾಯ್ತು ಸರ್? 100 ರೂಪಾಯಿ ಅಷ್ಟೇ. ಹೆಲ್ಮೆಟ್ ನಿಂದು? ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ 500 ರೂಪಾಯಿ ಫೈನು. 100 ರೂಪಾಯಿ ಕಟ್ ಮಾಡ್ಕೊಂಡು 400 ರೂಪಾಯಿ ಕೊಟ್ಟು.